ರಜಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪಿಸುವಂತೆ ಆಗ್ರಹಿಸಿ ತಾಳಿಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ. ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿರುವ ರಜಪೂತ್ ಸಮಾಜದ ಶ್ರೇಯೋ ಅಭಿವೃದ್ಧಿಗಾಗಿ ರಾಜ್ಯದಲ್ಲಿ ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲು ಸರ್ಕಾರ ಆದಷ್ಟು ಬೇಗ ಕ್ರಮ ವಹಿಸಬೇಕು ಅಂತ ಪುರಸಭೆ ಮಾಜಿ ಸದಸ್ಯ ಯುವ ಮುಖಂಡ ವಿಜಯ್ ಸಿಂಗ್ ಹಜೇರಿ ಸರ್ಕಾರಕ್ಕೆ ಆಗ್ರಹಿಸಿದರು. ಶುಕ್ರವಾರ ಪಟ್ಟಣದಲ್ಲಿ ರಜಪೂತ್ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಮಾಜದ ಅಧ್ಯಕ್ಷ ಹರಿ ಸಿಂಗ್ ಮೂಲಿಮನಿ ಇವರ ನೇತೃತ್ವದಲ್ಲಿ ಹಮ್ಮಿಕೊಂಡ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಅವರು ಮಾತನಾಡಿದರು. ಶುಕ್ರವಾರ ನೂರಾರು ಸಂಖ್ಯೆಯಲ್ಲಿ ಸ್ಥಳೀಯ ಮಹಾರಾಣಾ ಪ್ರತಾಪ್ ಸಿಂಹ ಸರ್ಕಲ್ನಲ್ಲಿ ಸೇರಿದ ರಜಪೂತ್ ಸಮಾಜದ ಬಾಂಧವರು ಅಲ್ಲಿದ್ದ ಬಸ್ ನಿಲ್ದಾಣ ಮಾರ್ಗವಾಗಿ ತಹಸೀಲ್ದಾರ್ ಕಾರ್ಯಾಲಯದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಉಪ ತಹಸೀಲ್ದಾರ್ ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ರಜಪೂತ್ ಸಮಾಜದ ಅಧ್ಯಕ್ಷ ಹರಿ ಸಿಂಗ್ ಮೂಲಿಮನಿ, ಉಪಾಧ್ಯಕ್ಷ ರತನ್ ಸಿಂಗ್ ಕೋಕಟನೂರ್, ಭರತ್ ಸಿಂಗ್ ವಿಜಾಪುರ್, ಸುರೇಶ್ ಹಜೇರಿ, ಮಾನ್ ಸಿಂಗ್ ಕೋಕಟನೂರ್, ಗೋವಿಂದ್ ಸಿಂಗ್ ಮೂಲಿಮನಿ, ಸುರೇಶ್ ಕುಮಾರ್ ಹಜೇರಿ, ಜೈ ಸಿಂಗ್ ಮೂಲಿಮನಿ, ವಿಠಲ್ ಸಿಂಗ್ ಬೇಕಿನಾಳ್, ರಘುರಾಮ್ ಸಿಂಗ್ ಹಜೇರಿ ಶೇಟ್, ಕೇಸರ್ ಸಿಂಗ್ ಹಜೇರಿ, ಕೇಸುದೇವಿ, ದಿಲೀಪ್ ಹಜೇರಿ, ಗಂಗಾರಾಮ್ ಸಿಂಗ್ ವಿಜಾಪುರ, ಭವಾನ್ ಸಿಂಗ್ ಹಜೇರಿ, ನಾರಾಯಣ್ ಸಿಂಗ್ ಕೋಕಟನೂರ್, ರತನ್ ಸಿಂಗ್ ದೇವಿ, ಅಶೋಕ್ ಬೇಕಿನಾಳ್, ಸೀತಾರಾಮ್ ವಿಜಾಪುರ, ಅರುಣ್ ಸಿಂಗ್ ದಡೇದ್ ಒಳಗೊಂಡು ನೂರಾರು ಯುವಕರು ಭಾಗವಹಿಸಿದ್ರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟಿ. ಎಲ್ಲ ಅಣ್ಣ ತಮ್ಮಂದಿರೇ ಹಾಗೂ ಯುವಕ ಮಿತ್ರರೇ, ಕರ್ನಾಟಕ ರಾಜ್ಯ ರಾಜಪೂತ್ ಮಹಾಸಭಾ, ವಿಜಯಪುರ ಜಿಲ್ಲೆ ರಾಜಪೂತ್ ಮಹಾಸಭಾ ಹಾಗೂ ತಾಳಿಕೋಟಿ ರಾಜಪೂತ್ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಇಂದಿನ ದಿನ ತಾಳಿಕೋಟಿ ತಹಶೀಲ್ದಾರ್ ಕಾರ್ಯಾಲಯ ಮೂಲಕ ಈ ರಾಜಪೂತ್ ಸಮಾಜದ ಏಳಿಗೆಗಾಗಿ ಈ ರಾಜಪೂತ್ ಸಮಾಜದ ಒಂದು ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತೊಂದು ಬೃಹತ್ ಪ್ರತಿಭಟನೆಯ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ತಹಶೀಲ್ದಾರರ ಮೂಲಕ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ರಾಜಪೂತ್ ಸಮಾಜ ಕರ್ನಾಟಕ ರಾಜ್ಯದಲ್ಲಿ, ಕನ್ನಡದ ನೆಲದಲ್ಲಿ, ಈ ನೆಲದ ನಾಡಿನಲ್ಲಿ, ಈ ನೆಲದ ಜಲದಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ನಾವು ಈ ನಾಡಿನಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ಬದುಕುತ್ತಾ ಬಂದಿದ್ದೇವೆ. ಈ ನಾಡನ್ನೇ ನಮ್ಮ ತಾಯಿಯ ಮಾತೃಭೂಮಿ ಎಂದು ಭಾವಿಸಿ ನಾವು ರಾಜಪೂತ್ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯವನ್ನೇ ನಮ್ಮ ಮಾತೃಭೂಮಿ ಎಂದು ಪರಿಗಣಿಸಿ ನಾವು ಇವತ್ತು ಈ ಕರ್ನಾಟಕ ರಾಜ್ಯದ ಕ್ಷೇಮಾಭಿವೃದ್ಧಿಗಾಗಿ ಹಗಲಿರುಳು ದುಡಿಯುತ್ತಾ ಬಂದಿದ್ದೇವೆ. ನಮ್ಮ ರಾಜಪೂತ್ ಸಮಾಜ ಅತ್ಯಂತ ಬಡತನದಲ್ಲಿ ಇರ್ತಕ್ಕಂಥ ಸಮಾಜ. ಯಾವುದೋ ಒಂದು 2000 ವರ್ಷ ಮೊದಲು ಬೇರೆ ರಾಜ್ಯದಿಂದ ಮೈಗ್ರೇಟ್ ಆಗಿ ಬಂದು ಇಲ್ಲಿ ನಾಡಿನಲ್ಲಿ ನಮ್ಮ ನೆಲೆಯನ್ನು ಕಂಡುಕೊಂಡಂಥದ್ದು ಈ ಸಮಾಜ. ಈ ಸಮಾಜ ಅತ್ಯಂತ ಬಡಬಡತನದಲ್ಲಿ, ಹಿಂದುಳಿದ ವರ್ಗದಲ್ಲಿ ಹಾಗೂ ಸಾಕಷ್ಟು ಶೋಷಣೆಯ ವರ್ಗದಲ್ಲಿ ಬರ್ತದೆ. ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತೀವಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಆಗಬೇಕು ಅಂದರೆ ಅದಕ್ಕೆ ಆದಂಥ ಒಂದು ರಾಜಪೂತ್ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು. ಈಗಾಗಲೇ ಸಾಕಷ್ಟು ಮರಾಠ ಕ್ಷೇಮಾಭಿವೃದ್ಧಿ ನಿಗಮ ಮಂಡಳಿ ಇದೆ, ಕುಂಬಾರ ನಿಗಮ ಮಂಡಳಿ ಇದೆ, ಉಪ್ಪಾಡ ನಿಗಮ ಮಂಡಳಿ ಇದೆ, ಅದೇ ರೀತಿ ಬಂಜಾರ ಸೇವಾ ಅಭಿವೃದ್ಧಿ ನಿಗಮ ಮಂಡಳಿ ಇದೆ. ಅದೇ ರೀತಿಯಾಗಿ ತಾಳಿಕೋಟೆಯ ಒಂದು ರಾಜಪೂತ್ ಸಮಾಜದ ಒಂದು ಕಳಕಳಿಯ ಬೇಡಿಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಮಾನ್ಯ ರಾಜ್ಯಪಾಲರಲ್ಲಿ ಏನಪ್ಪಾ ಅಂದರೆ, ನಮ್ಮ ಬಡತನದಲ್ಲಿ ಇರತಕ್ಕಂಥ ಈ ರಾಜಪೂತ್ ಸಮಾಜದ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದು ಹಿತದೃಷ್ಟಿಯಿಂದ ಒಂದು ರಾಜಪೂತ್ ಸಮಾಜದ ರಾಜಪೂತ್ ಕ್ಷೇಮಾಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಇಂದು ಈ ನಮ್ಮ ರಾಜಪೂತ್ ಸಮಾಜದ ಎಲ್ಲ ಬಂಧುಗಳು ಸೇರಿ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ತಹಶೀಲ್ದಾರ್ ಮೂಲಕ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.